ರಾಜ್ ಬಿ ಶೆಟ್ಟಿ ಅವರು ಒಂದಿಷ್ಟು ರೂಪಾಂತರ ಮಾಡಿಕೊಂಡು ಪ್ರೇಕ್ಷಕರ ಎದುರುಗಡೆ ಬರೋಕ್ ರೆಡಿ ಆಗಿದ್ದಾರೆ. ಸೊ ಫಸ್ಟ್ ಸಿನಿಮಾ ಬಗ್ಗೆ ಕೇಳೋಣ ಸರ್. ಈಗ ಸಹಜವಾಗಿ ಒಂದಿಷ್ಟು ವಿಭಿನ್ನ ಸಿನಿಮಾಗಳನ್ನ ಮಾಡುವಂತ ಪ್ರಯತ್ನದಲ್ಲಿದ್ದೀರಿ. ರೂಪಾಂತರ ಒಂದು ಬದುಕನ್ನ, ಶೈಲಿಯನ್ನ ಮತ್ತು ಬದುಕಿನ ಮಗ್ಲನ್ನ ಬದಲಾಯಿಸುವಂತ ಸಿನಿಮಾ ಅಂತ ಹೇಳ್ತಿದ್ದಾರೆ. ಎಷ್ಟರ ಮಟ್ಟಿಗೆ ವಿಶೇಷವಾಗಿರುತ್ತೆ ಅನ್ನೋಂಥದ್ದು ನನಗೆ ತುಂಬ ಫೇವ್ರೇಟ್ ಸಿನಿಮಾ. ಅದನ್ನು ನಾನು ಹೇಳ್ಬೋದು, ಯಾಕಂತ ಹೇಳಿದ್ರೆ ನಾನು ಇದರ ನಿರ್ದೇಶಕ ಅಲ್ಲ. ನಾನು ಇದರಲ್ಲಿ ಬರೀ ಬರಹಗಾರನಿಗೆ ಡೈಲಾಗ್ ಬರೆದಿದ್ದೀನಿ ಮತ್ತು ಅಡಿಷ್ನಲ್ ಸ್ಕ್ರೀನ್ ಪ್ಲೇ ಬರೆದಿದ್ದೀನಿ. ಜೊತೆಗೆ ನಟ ಆದರೂ ಕೂಡ ನನ್ನೊಬ್ಬನ ಕತೆ ಅಲ್ಲ, ಒಂದು 5 ಕತೆಗಳಿರುತ್ತೆ. ಆ್ಯಂಡ್ ನಾವೆಲ್ಲೋ ಒಂದು ಕಡೆ ಸಿನಿಮಾದ ವಿದ್ಯಾರ್ಥಿಗಳಾಗಿದ್ದಾಗ ಈ ಥರ ಸಿನಿಮಾಗಳನ್ನ ಬೇರೆ ಕಡೆ ನೋಡ್ಕೊಂಡು ಈ ಥರ ಸಿನಿಮಾ ನಮ್ಮಲ್ಲೂ ಬರಬೇಕಲ್ವಾ ಅಂತ ಆಸೆ ಪಡುವಂಥ ಸಿನಿಮಾ. ಅದರಲ್ಲಿ ನಾನು ನಟನಾಗಿ ಜೊತೆಗೆ ನನಗೆ ಪ್ರೆಸೆಂಟ್ ಮಾಡೋಕ್ಕಾಗೋದು, ಜೊತೆಗೆ ನನಗೆ ಬರೆಯೋಕ್ಕಾಗೋದು, ಅದು ನನ್ನ ಭಾಗ್ಯ ಅಂತ ಅನಿಸುತ್ತೆ. ಸೊ ಹಾಗಾಗಿ ನನಗಿದು ಒಳ್ಳೆ ಸಿನಿಮಾ ಅಂತ ಅನಿಸಿದೆ. ನನ್ನಲ್ಲಿ ಒಂದು ಬದಲಾವಣೆ, ಒಂದು ರೂಪಾಂತರ ಮಾಡಿದೆ. ಜನರಿಗೂ ಅದು ಅನಿಸುತ್ತೆ ಅನ್ನುವಂಥ ನಂಬಿಕೆ ನಂದು ಸರ್. ಸರ್, ಈಗ ಸಿನಿಮಾದ ಪರಿಸ್ಥಿತಿಗಳನ್ನ ಯಾವಾಗಲೂ ಕೂಡ ನೀವು ಅನಲೈಸ್ ಮಾಡ್ತಾ ಇರ್ತೀರಿ. ಸದ್ಯಕ್ಕೆ ಕನ್ನಡ ಚಿತ್ರೋದ್ಯಮದಲ್ಲಿ ಅಂದ್ರೆ ಈ ಸ್ಟಾರ್ ಸಿನಿಮಾಗಳು ಬಂದ್ರೆ ಮಾತ್ರನ ಜನ ಬರೋದು ಅನ್ನೋವಂಥ ಒಂದು ಕಲ್ಪನೆ ಇದೆ, ಮಾತುಗಳು ಕೇಳಿ ಬರುತ್ತೆ. ಸೊ ಇದನ್ನ ಹೆಂಗೆ ತಗೊಳ್ತಾ ಇದ್ರಿ ಅಂತ? ಐ ಥಿಂಕ್ ಈ ಥರದ ಯಾವ ಪ್ರತಿಕೂಲ ಪರಿಸ್ಥಿತಿ ಬಂದಾಗಲೇ ಕ್ರಿಯೇಟಿವಿಟಿಗಳು ತುಂಬ ಪ್ರಾಸ್ಪರ್ ಆಗೋದು. ಅಂದರೆ ವರ್ಲ್ಡ್ ವಾರ್ ಟೈಮಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬಂತು ಅಂತ ಒಂದು ಇದಿದೆ, ಒಂದು ಇತಿಹಾಸ ಇದೆ. ಅದು ಯಾಕೆ ಅಂದರೆ ಯಾವಾಗ ಪರಿಸ್ಥಿತಿ ಅಷ್ಟು ಪ್ರತಿಕೂಲವಾಗಿರುತ್ತೆ ತಲೆ ಜಾಸ್ತಿ ಓಡೋಕ್ಕೆ ಶುರುವಾಗುತ್ತೆ. ಓಕೆ, ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ಥಿಯೇಟ್ರಿಗೆ ಬರುವಂಥ ಸಿನಿಮಾಗಳನ್ನ ಮಾಡೋಣ. ಹಾಗಾದರೆ ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಸೋತಿರುತ್ತೆ. ನಾವು ತುಂಬ ಸಮಯದಲ್ಲಿ ನಾವು ಒಳ್ಳೆ ಸಿನಿಮಾ ಕೊಡೋಕ್ಕಾಗದೇ ಇರೋ ಕಾರಣದಿಂದ ಕೆಲವು ಒಳ್ಳೆ ಸಿನಿಮಾಗಳು ಹೊಡ್ಸ್ಕೋಬೇಕಾಗತ್ತೆ. ಹಾಗಾಗಿ ಮತ್ತೆ ನಾವು ಕಲೆಕ್ಟಿವ್ ಆಗಿ ಒಳ್ಳೆ ಕೆಲಸಗಳನ್ನು ಮಾಡೋಣ. ಸೊ ಪ್ರತಿಕೂಲವಾಗಿದೆ, ಸರಿ ಇಲ್ಲ ಪರಿಸ್ಥಿತಿ ಅಂದರೆ ಕೆಲಸ ನಾವೇ ಮಾಡಬೇಕು. ಈಗ ಮನೆ ಒಳಗಡೆ ನೀರು ಬಂದಿದ್ರೆ ನಾವೇನು ಮಾಡಬೇಕು? ಒಂದು ಮನೆ ಬಿಟ್ಟು ಹೋಗಬೇಕು, ಇಲ್ಲಾಂದರೆ ಮನೆ ನೀರು ಖಾಲಿ ಮಾಡಬೇಕು. ಮನೆ ಬಿಟ್ಟು ಹೋಗೋಕ್ಕಾಗಲ್ಲ, ಇರೋದೇ ಒಂದು ಮನೆ. ಹಾಗೆ ನೀರು ಖಾಲಿ ಮಾಡೋಣ, ಒಟ್ಟಿಗೆ ಕಲೆಕ್ಟಿವ್ ಆಗಿ ಮಾಡೋಣ. ಅದರಲ್ಲಿ ಆ ಥರ ತಲೆ ಕೆಡಿಸ್ಕೊಳ್ಳೋವಂಥದ್ದು ಏನೂ ಇಲ್ಲ. ತುಂಬ ಯೋಚನೆ ಮಾಡೋಣ. ₹1 ಬದಲು 75 ಪೈಸೆ ಹಾಕೋಣ, ಬಟ್ 1 ದಿವಸದ ಬದಲು 3 ದಿವಸ ಹಾಕೋಣ. ತುಂಬ ಟೈಮ್ ಸ್ಪೆಂಡ್ ಮಾಡೋಣ, ಒಳ್ಳೆ ಸಿನಿಮಾಗಳನ್ನು ಕ್ರಿಯೇಟ್ ಮಾಡೋಣ, ನೋಡೋಣ ಜನ ಬರ್ತಾರೆ ಅಂತ ನನಗನ್ಸುತ್ತೆ. ಸರ್, ಈಗ ಇದೇ ರೀತಿಯ ಒಂದು ಪ್ರಶ್ನೆ ಎದುರಾಯ್ತು ನಿಮಗೆ. ಅಂದರೆ ಸಹಜವಾಗಿ ಸ್ಟಾರ್ಗಳಿಗೆ ಆಗಿರ್ಬೋದು, ಮತ್ತು ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಲಕ್ಷ ಫಾಲೋವರ್ಸ್ ಇರ್ತಾರೆ, ಬಟ್ ಅವ್ರು ಯಾರು ಕೂಡ ಸಿನಿಮಾಗೆ ಬರಲ್ಲ. ಆ ರೀತಿಯ ಒಂದು ಬೆಳವಣಿಗೆ ಬದಲಾಗಬೇಕಂತಂದ್ರೆ ಏನು ಸಾಧ್ಯತೆಗಳಿದೆ ಅಂತ? ಒಂದು ಏನಾಗಿದೆ ಅಂದರೆ, ನನಗೆ ಬದಲಾಗಿದೆ ಅಂತ ಅನಿಸಿದ್ದೇನೆಂದರೆ, ಈಗ ಥಿಯೇಟರಲ್ಲಿ ಒಂದು ಎಕ್ಸ್ಪೀರಿಯನ್ಸ್ನ ಕೇಳ್ತಾರೆ ಜನ. ಆ ಎಕ್ಸ್ಪೀರಿಯನ್ಸ್ನ ನಾವು ಕ್ರಿಯೇಟ್ ಮಾಡಬೇಕು, ಜನರಿಗೆ ಥಿಯೇಟ್ರಿಗೆ ಬರುವಂಥ ಸಿನಿಮಾಗಳನ್ನು ಮಾಡುವಂಥ ಪ್ರಯತ್ನ ಮಾಡಬೇಕು. ಅದನ್ನು ನಾವು ಮಾಡೋಣ. ಮತ್ತು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿರೋರೆಲ್ಲ ಥಿಯೇಟ್ರಿಗೆ ಬರಲ್ಲ ಸರ್, ಅದು ಬರಬೇಕು ಅಂತಲೂ ಇಲ್ಲ. ಅವರು ನಿಮ್ಮ ಆ್ಯಕ್ಟಿವಿಟಿ ಖುಷಿಯಾಗಿರ್ಬೋದು, ನಿಮ್ಮ ನೋಡಿ ಖುಷಿಯಾಗಿರ್ಬೋದು, ನೀವು ಯಾವುದೋ ಸಿನಿಮಾದಲ್ಲಿ ಖುಷಿಯಾಗಿರ್ಬೋದು. ಅದು ಮಾತ್ರ ಅಲ್ಲ, ನಿಮ್ಮ ಆಡಿಯನ್ಸ್ ಬದಲಾಗ್ತಾ ಇರ್ತಾರೆ. ಈಗ ಒಂದು ಮೊಟ್ಟೆ ಕತೆ ನೋಡಬೇಕಾದ್ರೆ ಡಿಗ್ರಿಯಲ್ಲಿದ್ದ ಒಬ್ಳು ಹುಡುಗಿ ಈಗ ಆ್ಯಕ್ಚುಲಿ 26 ವರ್ಷ ಅವಳಿಗೆ. ಸೊ ಅವಳಿಗೆ ಮಗುವಾಗಿದೆ, 7 ವರ್ಷ ಆಯಿತು. ಸೊ ಅವಳಿಗೀಗ ಅದೇ ರೀತಿ ಬರೋಕ್ಕಾಗತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಈಗ 19 ವರ್ಷ ಇರೋ ಹುಡುಗಿ ಇದೆ, ಅವಳಿಗೆ ಸಿನಿಮಾ ಮಾಡಬೇಕು ನೀವು. ಹಾಗಾದರೆ ನೀವು ಅಪ್ಡೇಟ್ ಆಗಬೇಕು. ಸೊ ನೀವು ಅಲ್ಲೇ ಕೂತ್ಕೊಂಡು ಆವಾಗೆಲ್ಲ ಅದಲ್ಲ. ಟೈಮ್ ಸರಿ ಇಲ್ಲ ಅಂದರೆ ನಾವು ಜಾಸ್ತಿ ಕೆಲಸ ಮಾಡಬೇಕು ಅಂತಲೇ ಅರ್ಥ ಬಿಟ್ಟರೆ ಟೈಮನ್ನು ದೂಚಿಸೋಕ್ಕಾಗಲ್ಲ, ಆಡಿಯನ್ಸನ್ನು ದೂಚಿಸೋಕ್ಕಾಗಲ್ಲ. ಆಡಿಯನ್ಸ್ ನೋಡ್ತಾ ಇದ್ದಾರೆ, ಸಿನಿಮಾಗಳನ್ನು ನೋಡ್ತಾ ಇದ್ದಾರೆ, ನಮ್ಮ ಸಿನಿಮಾಗಳನ್ನು ನೋಡ್ತಾ ಇಲ್ಲ. ಕೆಲಸ ಮಾಡೋಣ ಅಷ್ಟೇ. ಎಸ್ ಸರ್, ಫೈನಲಿ ಚಿತ್ರೋದ್ಯಮದ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀರಿ. ಇಂಡಸ್ಟ್ರಿ ಒಬ್ಬ ಸ್ಟಾರ್ ನಟರ ಲೈಫಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಕೂಡ ಒಂದು ಸೋಷಿಯಲ್ ಮೀಡಿಯಾದ ಎಫೆಕ್ಟಿಂದ ಆಗಿರುವಂಥದ್ದು. ಸೊ ಫೈನಲಿ ದರ್ಶನ್ ಅವರ ಒಂದು ಪ್ರಕರಣನ ಹೆಂಗೆ ನೀವು ಗಮನಿಸ್ತಾ ಇದ್ದೀರಿ, ಏನು ಹೇಳ್ಬೋದು ಅನ್ನುವಂಥದ್ದು? ಒಂದು ಸ್ವಲ್ಪ ಬೇಜಾರಾಯಿತು. ಅಂದರೆ ಒಬ್ಬ ಸಾಮಾನ್ಯ ಈ ರೀತಿ ಬಲಿಯಾಗೋದು ಅದು ಸ್ವಲ್ಪ ನೋವಾಗೋದು. ಈ ವಿಷಯದ ಬಗ್ಗೆ ನಾನು ಜಾಸ್ತಿ ತಪ್ಪು ಸರಿ ಅಂತ ಹೇಳಿಕೆ ಕೊಡೋದು ತುಂಬ ತಪ್ಪು ಅಂತ ನನಗನ್ಸುತ್ತೆ. ಯಾಕಂದರೆ ಒಂದು ವಿಷಯ ನ್ಯಾಯಾಲಯ ಅದನ್ನು ಡಿಸೈಡ್ ಮಾಡ್ತಾ ಇರಬೇಕಾದ್ರೆ ನಾವು ಯಾವ ರೀತಿಯ ಇನ್ಫ್ಲುಯೆನ್ಸನ್ನು ಮಾಡಬಾರ್ದು. ಸೊ ಇದರಲ್ಲಿ ಅಪರಾಧ ಆಗಿದರೆ ಖಂಡಿತ ಶಿಕ್ಷೆ ಆಗಬೇಕು. ಅದರಲ್ಲಿ ಯಾವುದೇ ರೀತಿಯ ಲಾಜಿಕ್ ಇದಿಲ್ಲ, ಯಾವುದೇ ರೀತಿಯ ಪ್ರಶ್ನೆನೇ ಇಲ್ಲ. ನಮ್ಮ ಮನೆಯವರಾಗಲಿ ಇನ್ನೊಬ್ಬರಾಗಲಿ ತಪ್ಪು ಮಾಡಿದರೆ ಅನುಭವಿಸ್ಬೇಕು. ಯಾರೆಲ್ಲ ನಿರಪರಾಧಿಗಳಿದ್ದಾರೆ, ಯಾರು ಮಾಡಲೇ ಇಲ್ಲ, ಯಾವುದೋ ಒಂದು ಸಣ್ಣ ಕಾರಣಕ್ಕೆ ಯಾವುದೋ ಕಾರ್ ತೊಗೊಂಡು ಹೋದ ಇನ್ನೊಂದೇನು, ಅವರಿಗೆಲ್ಲ ರಿಲೀಸು ಆಗಲೇಬೇಕು. ಹಾಗಾಗಿ ಇದಕ್ಕೆ ನ್ಯಾಯ ಸರಿಯಾಗಿ ಸಿಗಲಿ. ಅಂದರೆ ಯಾವುದೇ ರೀತಿಯ ಇನ್ಫ್ಲುಯೆನ್ಸ್ಗಳ ನಡೀದೆ, ಪರವಾಗಿ ವಿರೋಧವಾಗಿ ಯಾವುದೇ ರೀತಿಯ ಇದು ಇನ್ಫ್ಲುಯೆನ್ಸ್ಗಳು ನಡೀದೆ, ಕರೆಕ್ಟಾಗಿ ಇದು ವಿಚಾರಣೆ ನಡಿಬೇಕು. ಕರೆಕ್ಟಾಗಿ ಇದಕ್ಕೆ ಒಂದು ನ್ಯಾಯ ಮತ್ತೆ ಇದೆ ನಮ್ಮ ರಾಜ್ಯದಲ್ಲಿ ಅಂತ ಅದು ಸಿದ್ಧಪಡಿಸಬೇಕಷ್ಟೇ. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್. ನಿಮ್ಮ ರೂಪಾಂತರಕ್ಕೆ ಒಳ್ಳೆಯದಾಗಲಿ, ಜನರು ಥಿಯೇಟ್ರಿಗೆ ಬರಲಿ. ಥ್ಯಾಂಕ್ ಯು.